ಇಲ್ಲಿ ನೆರೆಯುವಂಥ ಎಲ್ಲ ಮುಖಂಡರಿಗೆ ಒಂದು ಸುದಿನ. ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಶಾಸಕರು ಕೂಡ ಒಂದೇ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. అదే మేడం మాట్లాడండి అయిపోతుంది మాట్లాడు నారాయణ రాయించినాము అదే నారాయణ మాట్లాడుతూ సాగు ಬಾಗೇಪಲ್ಲಿ ಪುರಸಭಾ ಅಧ್ಯಕ್ಷರಿಂದ ಶ್ರೀನಿವಾಸ್ ಅವರಿಂದ ಮಾಲಾರ್ಪಣಾ ಕಾರ್ಯಕ್ರಮ ನಡೆಯುತ್ತ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಅವರು ಮತ್ತು ಸದಸ್ಯರುಗಳು ಇಂದ ಮಾಲಾರ್ಪಣಾ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಸಾವಧಾನವಾಗಿ ಕೂತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಕಾರ್ಯಕ್ರಮ. ರಾಮಸ್ಟೇ ಅವರಿಗೆ ನಮ್ಮ ಸಂಪರ್ಕವರಿಂದ ಮಾಲಾರ್ಪಣೆ. ಎನ್ ಸಂಪಂಗನ್ ಅವರಿಂದ ರಾಮ್ ಎಸ್ ಟಿ ಸರ್ ಅವರಿಗೆ ಒಂದು ಮಾಲಾರ್ಪಣಾ ಕಾರ್ಯಕ್ರಮ ನಡೆಯುತ್ತಿದೆ. ನೂತನವಾಗಿ ನಾಯಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ಪರವಾಗಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ BR ನರಸಿಂಹನಾಯ್ಡು ಅವರು ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ADTS ಮುಖ್ಯಸ್ಥರಾದ ಶ್ರೀ ರಾಮ್ ಎಸ್ ಟಿ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪುರಸಭೆಯ ಕೂಡ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪುರಸಭೆಯ ಉಪಾಧ್ಯಕ್ಷರಾದ ಸುಜಾತಮ್ಮ ನರಸಿಂಹನಾಯ್ಡು ಅವರು ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪುರಸಭೆ ಸದಸ್ಯರಾದ ರೇಷ್ಮಾ ಭಾನು ಅವರು ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತೊಬ್ಬ ಸದಸ್ಯರಾದ ಸರೋಜಮ್ಮ ಅವರು ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಜಬೀವುಲ್ಲಾ ಅವರು ಕೂಡ ಸದಸ್ಯರು ಪುರಸಭೆ, ಇವರು ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸದಸ್ಯರು ರೇಷ್ಮಾ ಪಕ್ಕಲೋಣ ಸದಸ್ಯರು ಸರೋಜಮ್ಮ ಪಕ್ಕಲೋಣ ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪುರಸಭೆಯ ಸದಸ್ಯರಾದ ಲಾಯರ್ ನಂಜುಂಡರ್ ಅವರು ಕೂಡ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರಮೇಶ್ ಬಾಬು ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಖಂಡರು ಮತ್ತು ನಮ್ಮ ಉಪನ್ಯಾಸರಾದ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಖಂಡರಾದ ಯರಕಿಟ್ಟಪ್ಪನವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪಾಟ್ಪಾಳ್ಯದ ಒಂದು ಮಾಜಿ ಗ್ರಾಮ ಅಧ್ಯಕ್ಷರಾದ ರಸೂಲ್ ಖಾನ್ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡ ಎಲ್ಲರೂ ಹೆಸರು ಗೊತ್ತುವುದರಿಂದ ದಯವಿಟ್ಟು ಸಂಸ್ಥೆಗೆ ಎಲ್ಲರಿಗೂ ಒಂದು ವೇದಿಕೆ ಆಧಾರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮಾಧ್ಯಮದವರು ಕೂಡ ಆಧಾರದ ಸುಸ್ವಾಗತ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಬಂದಿರುವಂತೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತಾ ಒಂದು ನೀಡುವ ಎಲ್ಲ ಸಾರ್ವಜನಿಕರಿಗೂ ಮುಖಂಡರಿಗೂ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಮತ್ತು ಒಂದು ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳು ಭಾಷಣಕ್ಕನ್ನ ಮುಂಚಿತವಾಗಿ ಒಂದು ಎನ್ ಸಂಪಂಗನವರ ಒಂದು ಕಿರು ಪರಿಚಯಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೀನಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜನಪ್ರಿಯ ಮಾಜಿ ಶಾಸಕರು, KPCC ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಎನ್ ಸಂಪಂಗೇಣ್ಣನವರೇ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಚಿರಪರಿಚಿತರು, ಈ ಭಾಗದ ಶಾಸಕರಾಗಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಅಣ್ಣನವರೇ, ಹಿರಿಯ ADATF ಸಂಘ ಸಂಸ್ಥೆಯ ಹಿರಿಯರು ಮತ್ತು ಸಮಾಜ ಸೇವಕರು ಆಗಿರ್ತಕ್ಕಂಥ ರಾಮ್ ಎಸ್ ಟಿ ಅವರೇ, ಮಾಜಿ ಪುರಸಭಾ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನರಸಿಂಹ ನಾಯ್ಡುರವರೇ ಹಾಗೂ ಅದೇ ರೀತಿ ಈ
ಈಗ ಪ್ರಸ್ತುತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಜಾತಮ್ಮ ನರಸಿಂಹನಾಯ್ಡುರವರೇ ಹಾಗೂ ಇತರೆ ಎಲ್ಲ ಹೆಸರುಗಳು ಹೇಳ್ಕೊತ ಹೋದರೆ ದಯವಿಟ್ಟು ತುಂಬ ಸಮಯ ಹಿಡಿಯುತ್ತೆ, ಕ್ಷಮಿಸಿ. ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಸಂಘ ಸಂಸ್ಥೆಗಳ ಮುಖಂಡರುಗಳೇ ಹಾಗೂ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಭಿಮಾನಿ ಮತ್ತು ಸಂಘ ಸಂಸ್ಥೆಗಳ ಮುಖಂಡರೇ, ವಿಶೇಷವಾಗಿ ಏನು ಈ ದಿನ ನಾವು ಸತತ 25-30 ವರ್ಷಗಳಿಂದ ಬೆಳವಣಿಗೆಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಒಬ್ಬ ಕಾರ್ಯಕರ್ತನಾಗಿ, ಮುಖಂಡನಾಗಿ, ಶಾಸಕನಾಗಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ, ಉಪಾಧ್ಯಕ್ಷರಾಗಿ ಮತ್ತು ಈ ದಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಏನು ನಮ್ಮ ನಾಯಕರು ಆಯ್ಕೆಯಾಗೊಂಡಿರುತ್ತಾರೆ, ಅದರ ಸಂತೋಷ ಕೂಟವಾಗಿಯೇ ಈ ಸುದಿನ ನಾವು ಈ ಸಮಾರಂಭವನ್ನು ನಮ್ಮ ಅಭಿಮಾನಿ ಬಳಗದಿಂದ ಏರ್ಪಡಿಸಬೇಕು ಅಂತೇಳಿ ನಾವು ಆಯೋಜನೆಗೊಳಿಸಿದ್ದೀವಿ. ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತು ನಿಮಗೂ ಏನು ಇವ್ರ ಬಗ್ಗೆ, ನಮ್ಮ ನಾಯಕರಾಗಿರ್ತಕ್ಕಂಥ ಸಂಪಂಗಿಯಣ್ಣನವರ ಬಗ್ಗೆ ಪ್ರತ್ಯೇಕವಾಗಿ ನಾನು ಪರಿಚಯ ಮಾಡಿಕೊಡಿಸುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ, ಅವ್ರಿಗೂ ಹೊಂದಿಸುತ್ತಾ ಅವರ ಪ್ರತ್ಯೇಕ ಪರಿಚಯ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಆದಾಗ್ಯೂ ಅವರು ನಡೆದು ಬಂದ ಒಂದು ಹಾದಿಯನ್ನು ನಾವು ನೆನಪಿಸಿಕೊಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಅವರು ಅಶ್ವತ್ಥಮ್ಮ ಮತ್ತು ನಂಜಪ್ಪರವರ ದಂಪತಿಗಳ ಮೊದಲ ಮಗನಾಗಿ ಹುಟ್ಟಿ BCom LLB ಪದವೀಧರರಾಗಿ ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂಥ ಒಂದು ಸ್ಕೌಟ್ಸ್ ಮತ್ತು ಗೈಡ್ಸಲ್ಲಿ ಪಾಲ್ಗೊಂಡು NCC ಏನು ಎಲ್ರಿಗೂ ತಿಳಿದಿರ್ತಕ್ಕಂಥದ್ದನ್ನೇ ಸಮಾಜ ಸೇವೆಗಳಲ್ಲಿ ನಾವು ಓದುತ್ತಿರಬೇಕಿದ್ರೆ ಒಂದು ಪ್ರತ್ಯೇಕವಾಗಿ ಸಮಾಜ ಸೇವೆ ಮಾಡ್ತಕ್ಕಂಥವ್ರಿಗೆ ಒಂದು ಅವಕಾಶ ಕಲ್ಪಿಸಿಕೊಡುತ್ತೆ. ಅಂಥವುಗಳಲ್ಲಿ ಬೆಸ್ಟ್ ಸ್ಕೌಟ್ಸ್ ಅವಾರ್ಡಿನೂ ಹೌದು, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದಿರ್ತಕ್ಕಂಥವರು. ಹೀಗೆ BCom LLB ಪದವೀಧರರಾಗಿ ಕೆಲಕಾಲ ವಕೀಲ ವೃತ್ತಿಯನ್ನು ಕೈಗೊಂಡು ಕಾಂಗ್ರೆಸ್ ಪಕ್ಷದ NSUI ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಒಂದನ್ನು ಅವರ ಸಮಕಾಲೀನರಾಗಿರ್ತಕ್ಕಂಥ ಸನ್ಮಾನ್ಯ ಈಗಿನ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದೊಮ್ಮೆ ಅವರ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ರು ಅಂದು ಇಂದು ಅಂತ. ಆಗಿನ ಕಾಲಕ್ಕೆ ಅವರು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರೆ DK ಶಿವಕುಮಾರ್ ಅವರು ಬೆಂಗಳೂರಿನ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಇದು ಕಾಲಚಕ್ರ, ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯಾರಿಗೆ ಏನಾಗುತ್ತೆ, ಎಂತಹ ಸಂದರ್ಭಗಳು ಬರುತ್ತೆ ಅಂತನ್ನೋದು ಅದು ವಿಧಿಲಿಖಿತ ನಮ್ಮ ಪ್ರಯತ್ನ. ಅದೇ ರೀತಿಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟ ಕಾರ್ಯಕರ್ತರಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಹಿಡಿದು ರಾಜೀವ್ ಗಾಂಧಿಯವರಿಂದ ಮತ್ತೆ ಸೋನಿಯಾ ಗಾಂಧಿ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರುಗಳು ಆಗಿದ್ರು. ಅವರ ಜೊತೆ ಎಲ್ಲವೂ ಅವರ ಇವತ್ತಿಗೂ ಛಾಯಾಚಿತ್ರಗಳನ್ನು, ಅವರ ಜೊತೆಗಿನ ಒಡನಾಟವನ್ನು ಮೆಲುಕು ಹಾಕುವಂಥ ಪತ್ರಿಕಾ ವರದಿಗಳು ಆಗಾಗ್ಗೆ ನಾವು ನೆನಪಿಸ್ಕೊಳ್ತಿರ್ತೇವೆ. ಈ ವಾಟ್ಸಪ್ ಸ್ಟೇಟಸ್ಗಳನ್ನು ಆಗ್ತಾ ಇದ್ರೆ ಇಂತಹ ಸಂಪರ್ಕಗಳು ಎಲ್ಲರೂ ಪಡೆಯುವುದಕ್ಕೆ ತುಂಬ ಕಷ್ಟವಿರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವರು ಕಾಂಗ್ರೆಸ್ ಪಕ್ಷದ ಕಟ್ಟ ಅನುಯಾಯಿಗಳಾಗಿ 1999ರಲ್ಲಿ ಅವಿಭಜಿತ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಅವರು ಪಕ್ಷವನ್ನು ಸ್ವತಂತ್ರವಾಗಿ ಅಂತಂದರೆ ಪಕ್ಷದಿಂದ ಹೊರ ಹೋಗಿರಲಿಲ್ಲ, ಹಾಗೆ ಸ್ವತಂತ್ರವಾಗಿ ಸ್ಪರ್ಧಿಸ್ತಕ್ಕಂಥ ಅವಕಾಶ ಇಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸನ್ಮಾನ್ಯ ಸಂಪಂಗಿ ಅಣ್ಣನವರಿಗೆ ನಾವೆಲ್ಲರೂ ಚೇಳೂರು ಹೋಬಳಿಯವರು ನಾವು ಚಿಂತಾಮಣಿ ಕ್ಷೇತ್ರಕ್ಕೆ ಒಳಪಟ್ಟಿದ್ದೀವಿ. ಆಗಿದ ಕಾಲಕ್ಕೆ
ಚಿಂತಾಮಣಿ ಕ್ಷೇತ್ರದಲ್ಲಿ ಸನ್ಮಾನ್ಯ ಚೌಡರೆಡ್ಡಿರವರು, ಅದೇ ರೀತಿಯಾಗಿ ಗೌರಿಬಿದನೂರು ಕ್ಷೇತ್ರದಲ್ಲಿ ಸನ್ಮಾನ್ಯ NH ಶಿವಶಂಕರ್ ರೆಡ್ಡಿರವರು. ಇವರೆಲ್ಲರೂ ಒಂದೇ ಬಾರಿಗೆ 1999ರಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆಗೊಂಡು ಕಾಂಗ್ರೆಸ್ ಪಕ್ಷದಿಂದ ಸ್ವತಂತ್ರವಾಗಿ ಚುನಾಯಿತರಾಗುತ್ತಾರೆ. ಆದಾಗ್ಯೂ ಮತ್ತೆ ಸನ್ಮಾನ್ಯ SN ಕುಶಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿಗಳಾದರೂ ಆ ಮುಖ್ಯಮಂತ್ರಿಗಳು ಆದ ನಂತರ ಪಕ್ಷಕ್ಕೆ ಮತ್ತೆ ಸೇರ್ಪಡೆಗೊಳ್ತಾರೆ, ಪಕ್ಷದ ಸದಸ್ಯರಾಗಿಯೇ ಉಳಿತಾರೆ. ಅಂದಿನಿಂದ ಇಂದಿನ ತನಕ ಸುದೀರ್ಘವಾಗಿ ನಿಮಗೆ ಗೊತ್ತಿರ್ಬೋದು, 99ರಿಂದ 2008 ತನಕ ಏನು ಆಲ್ಟರ್ನೇಟಿವ್ ಒಂದು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ N ಸಂಪಂಗಿಯವರು ಗೆದ್ದಿರುತ್ತಾರೆ, ಮತ್ತೆ ಇನ್ನೊಂದು ಚುನಾವಣೆಯಲ್ಲಿ ವಿರೋಧ ಪಕ್ಷ. ಆ ರೀತಿ 20 ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷವನ್ನು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇವರ ನಾಯಕತ್ವದಲ್ಲೇ ಪಕ್ಷವನ್ನು ಮುನ್ನಡೆಸಿರುತ್ತಾರೆ. ನಿಮಗೆ ಗೊತ್ತಿರಬಹುದು, ಸುದೀರ್ಘವಾಗಿ 20 ವರ್ಷಗಳ ಕ್ಷೇತ್ರದ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿರುತ್ತೆ. ಇವರು ಗ್ರಾಮ ಪಂಚಾಯಿತಿಗಳಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಎಲ್ಲ ಚುನಾವಣೆಗಳಲ್ಲೂ ಕಾರ್ಯಕರ್ತರನ್ನ, ಅವರ ಸೇವೆ, ಪ್ರತಿಭೆ, ಅವರ ಸಾಮರ್ಥ್ಯ, ಹಣಕ್ಕೆ ಯಾವತ್ತೂ ಇವರು ಬೆಲೆ ಕೊಟ್ಟಿರಲಿಲ್ಲ. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವಾ ಮಾಡಲು ಮನೋಭಾವ ಏನು ಬೆಳೆಸ್ಕೊಂಡಿದ್ರು ಅಂಥವರನ್ನೆಲ್ಲಾನು ಗುರುತಿಸಿ ಇವರು ಪ್ರೋತ್ಸಾಹಿಸಿ ಪಕ್ಷದಲ್ಲಿ ಏನು ಒಳ್ಳೆಯ ಸ್ಥಾನಮಾನಗಳನ್ನು ಚರಿತ್ರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇದೆ ಅಂತಂದ್ರೆ ನಿಜವಾಗಿಯೂ ಸಂಪಂಗಿಯಣ್ಣನವರು ಹೆಚ್ಚಿನ ಪ್ರಭಾವದಲ್ಲಿ ಇವರು ನಮ್ಮ ಭಾಗದಲ್ಲಿ ಮುಖಂಡರುಗಳನ್ನು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಪಕ್ಷದಲ್ಲಿ ಬೆಳೆಸಿದ್ದಾರೆ. ಇದು ಎಲ್ಲರಿಂದಲೂ ಸಾಧ್ಯವಿಲ್ಲ ಅಂತ ನಿಜವಾಗಿಯೂ ನನ್ನ ವೈಯಕ್ತಿಕ ಅನಿಸಿಕೆ. ರಾಜಕಾರಣ ನಿಮಗೆ ಗೊತ್ತಿರುವಂತೆ ತುಂಬಾ ಕಲುಷಿತಗೊಂಡಿದೆ, ವ್ಯಾಪಾರೀಕರಣ ಆಗುತ್ತಿದೆ. ಇಂತಹ ಸಂದರ್ಭದಲ್ಲೂ ನೀವೆಲ್ಲರೂ ಸುದೀರ್ಘವಾಗಿ 13 ವರ್ಷಗಳ ನಂತರ ಅವರು ಏನು ಪಕ್ಷದಿಂದ ವಂಚಿತರಾಗಿ ಯಾವುದೇ ಅಧಿಕಾರಗಳು ಇಲ್ಲದಿದ್ದಾಗಿಯೂ ತಾವೆಲ್ಲರೂ ನಿಜವಾಗಿಯೂ ಅವರಿಗೆ ಅಭಿಮಾನಿಗಳಾಗಿ ಇಂದಿಗೂ ಉಳಿಕೊಂಡಿದ್ದೀರಾ. ಇದಕ್ಕೆ ಬೆಲೆ ಕಟ್ಟಲಾಗದಂತ ಇದು ನಿಜವಾಗಿಯೂ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಕ್ಷೇತ್ರದಲ್ಲಿ ನೀವು ಕಂಡಂತೆ ಎಲ್ಲ ಜಾತಿ ಜನಾಂಗಗಳನ್ನು ಪಕ್ಷ ಒಂದೇ ಅವರಿಗೆ ಮಾನದಂಡ. ಪಕ್ಷದಲ್ಲಿ ಆ ಗುಂಪು ಈ ಗುಂಪು ಅಂತ ಯಾವತ್ತಿಗೂ ಅವರು ನಿಜವಾಗಿಯೂ ಕಂಡಿರಲಿಲ್ಲ, ನೋಡಿರಲಿಲ್ಲ. ಎಲ್ಲ ಜಾತಿ ಜನಾಂಗಗಳನ್ನು ಅವರು ಪ್ರೋತ್ಸಾಹ ಮಾಡ್ತಿದ್ರು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ದ್ವೇಷದ ರಾಜಕಾರಣ ಅನ್ನೋದು ನಿಜವಾಗಿಯೂ ಗೊತ್ತಿಲ್ಲ. ನಾನು ಈ ಕ್ಷೇತ್ರಕ್ಕೆ 99ರಲ್ಲಿ ನಾವು ಚೇಳೂರು ಹೋಬಳಿಯವರು ಸೇರಿರಲಿಲ್ಲ. ನಾನು 99ರಲ್ಲಿ ಮೊದಲ ಬಾರಿಗೆ ಲ್ಯಾಂಡ್ ಗ್ರಾಂಟ್ ಕಮಿಟಿ ಅಂದರೆ ದರಖಾಸ್ತು ಸಮಿತಿ ಸದಸ್ಯನಾಗಿದ್ದೆ. ಅವರು ಅದೇ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸಕರಾಗಿದ್ದರು. ನಾನು ನಿಜವಾಗಿಯೂ ನನಗನ್ನಿಸ್ತಿದ್ದೆ ಏನು ಅಂತಂದರೆ, ಸರಳ ದ್ವೇಷಗಳು, ಅಹಂಭಾವ, ದುರಹಂಕಾರ ಇಂಥವು ಎಲ್ಲರೂ ಅವರು ತೋರ್ಪಡಿಸ್ಕೊಳ್ಳುತ್ತಿರಲಿಲ್ಲ. ಇಂತಹ ನಿಗರ್ವಿ, ಸರಳ, ಸಜ್ಜನ ರಾಜಕಾರಣಿಗಳು ನಮ್ಮ ಜೊತೆಗೆ ಈಗ ವಿರಳರಾಗುತ್ತಿದ್ದಾರೆ. ಕೇವಲ ವ್ಯಾಪಾರಿ ಮನೋಭಾವ ಕಲುಷಿತಗೊಳ್ಳುತ್ತಿದೆ ಸಮಾಜ. ಅವರನ್ನ ನಿಜ 99ರಲ್ಲಿ ನೀವು ಏನು ಆಯ್ಕೆ ಮಾಡಿದ್ರಿ, ಆವತ್ತು ಏನನ್ನೂ ನೀವು ಪಡೆಯದೆ, ಆಶಿಸದೆ ಬಹುಮತದಿಂದ ಈ ಕ್ಷೇತ್ರದಲ್ಲಿ ಆರಿಸಿ ಕಳಿಸಿದ್ರಿ. ಅದರ ಪ್ರತಿಫಲವಾಗಿಯೇ ಈ ಕ್ಷೇತ್ರದಲ್ಲಿ ಅವರು ಅವರದೇ ಆಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಚಿತ್ರಾವತಿ ಕುಡಿಯುವ ನೀರು ಇರ್ಬೋದು, ವಂಡಮಾನ್ ಇದರಿಂದ ಕುಡಿಯುವ ನೀರು ಕೊಡ್ತಕ್ಕಂಥದ್ದು ಇರ್ಬೋದು, ರಸ್ತೆ, ಮುಖ್ಯ ರಸ್ತೆ ಅಗಲೀಕರಣಗಳಾಗಿರ್ಬೋದು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಇವರ ಸಮಯದಲ್ಲಿ ಕಂಡಿರ್ತಕ್ಕಂಥದ್ದನ್ನ ಇದು ದಯವಿಟ್ಟು ಇತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಎಲ್ಲರೂ ಗಣ್ಯರು ಸುಮಾರು ಜನ ಮಾತನಾಡುವವರಿದ್ದಾರೆ, ಸಮಯದ ಅಭಾವವಿದೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಭಾಗದಲ್ಲಿ ಮಾಡಿರೋದ್ರಿಂದ ಈಗಲೂ ನಮ್ಮ ಮಾನಸದಲ್ಲಿ
ಪರಿಚಿತರಾಗಿದ್ದಾರೆ ಅಂತ ಹೇಳುತ್ತಾ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಶಾಶ್ವತ ಅಂತ ಮುಂದೆಯೂ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಉತ್ತಮ ಕಾರ್ಯಕ್ರಮಗಳು ಅವರ ಕೈಯಲ್ಲಿ ಈ ಕ್ಷೇತ್ರಕ್ಕೆ ಮೂಡಿ ಬರಲಿ ಎಂದು ಆಶಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ಮಾಜಿನಲ್ಲಿ ನಾರಾಯಣ ಸಾಬಣ್ಣವರು ಎನ್ ಸಂಪಂಗನವರ ಒಂದು ಜೀವನದ ಬಗ್ಗೆ ಒಂದು ಸಮುದಾಯ ಕೂಡ ಚೊಕ್ಕವಾಗಿ ಒಂದು ಸಭೆಯಲ್ಲಿ ಮಾತಾಡಿದರೆ ಅವರಿಗೆ ಅಭಿನಂದಿಸುತ್ತಿದ್ದೇನೆ. ಮುಂದೆ ಬಾಗೇಪಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ BR ನರಸಿಂಹನಾರಾಯಣ ಅವರು ಮಾತನಾಡಿದ್ದಾರೆ. ಮೊಟ್ಟ ಮೊದಲಿಗೆ ಸಂಪಂಗಿ ಮಾಜಿ ಶಾಸಕರು ತಮ್ಮರಾದಂಥ ದಿವಂಗತ ರಾಜು ಅವರವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಈ ಸಭೆ ಶ್ರದ್ಧಾಂಜಲಿಗೆ ಪ್ರಾರಂಭವಾಗಿದೆ. ವೇದಿಕೆ ಮೇಲೆ ಹೆಸರಾದಂಥ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರೇ, ಈ ಜನರ ಕೇಂದ್ರ ಬಿಂದು ಮಾಜಿ ಶಾಸಕರು ಹಾಗೂ ನಿಗಮ ಮಂಡಳಿ ಉಗ್ರಾಣ ನಿಗಮದ ಅಧ್ಯಕ್ಷರಾದಂಥ ಸಂಪಂಗಿ ಅವರೇ, ನಮ್ಮೆಲ್ಲರ ಯಾವತ್ತೂ ನಮಗೆ ಆಶೀರ್ವಾದ ಇದೆ ಈ ಬಾಗೇಪಲ್ಲಿಕ್ಕೆ, ಈ ಕ್ಷೇತ್ರಕ್ಕೆ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಎಲ್ಲ ಪಕ್ಷದ ನಾಯಕರು. ಯಾಕಂದ್ರೆ ಅಪ್ಸಾಂ ರೆಡ್ಡಿಯಿಂದ ಹಿಡ್ಕೊಂಡು ಸಿ ವೆಂಕಟರಾಯಪ್ಪ, ಸಂಪಂಗಿ, ಸುಬ್ಬಾರೆಡ್ಡಿ ಅವರಿಗೆ ಮತ್ತು ನನಗೆ ಅಧ್ಯಕ್ಷರಾಗಲು ಆಶೀರ್ವಾದ ನೀಡಿದಂಥ ರಾಮಶ್ರೀರವರೇ, ಅಧ್ಯಕ್ಷರಾದಂಥ ಶ್ರೀನಿವಾಸರವರೇ, ಸದಸ್ಯರಾದಂಥ ನಂಜಣ್ಣರವರೇ, ಸ್ನೇಹಿತರು ಹಾಗೂ ಗೋಲ್ಡನ್ ಮುಖಂಡರಾದಂಥ ನಮ್ಮ ರಮೇಶ್ ರವರೇ, ಪಾಟ್ಪಾಳ್ದ ರಸೂಲ್ರವರೇ, ಉಪಾಧ್ಯಕ್ಷರಾದಂಥ ಸುಜಾತ ನಾಯ್ಡುರವರೇ, ರೇಷ್ಮಾ ಭವನವರೇ, ಸರೋಜಮ್ಮವರೇ, ಜಬ್ಬಿ ಅವರೇ ಮತ್ತು KTV ಸರ್ ಅವರೇ, ಮುನೀರ್ ಸರ್ ಅವರೇ, ವೇದಿಕೆ ಮೇಲೆ ಎಲ್ಲ ಹಿರಿಯರು, ಶ್ರೀನಿವಾಸಪ್ಪ ಅಪ್ಪಯ್ಯನವರೇ, ಮೂರ್ತಿ ಅವರೇ, ಆನಂದ್ ಅವರೇ, ಇಲ್ಲಿ ನಡೆದಂಥ ಮುಖ್ಯವಾಗಿ ಇವತ್ತು ಅಭಿನಂದನಾ ಸಭೆಗೆ ಬಂದಿರುವಂಥ ಎಲ್ಲ ಆಶೀರ್ವಾದ ನೀಡಲಿಕ್ಕೆ ಬಂದಿರುವಂಥ ನಮ್ಮ ಕ್ಷೇತ್ರ ಅಭಿಮಾನಿಗಳು. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ನಾರಾಯಣ ಸ್ವಾಮಿ ಅವರ ಮಾತಿನಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನಾರಾಯಣ ಸ್ವಾಮಿ ಮಾತಾಡಿದ ವಿಚಾರಗಳೆಲ್ಲರೂ ನಿಮ್ಗೆ ಗೊತ್ತಿರೋದೆ. ತಾವು 1999ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ಲಿಸಿರೋದೇ ಒಂದು ನಿದರ್ಶನ. ಆಶೀರ್ವಾದ ನೀಡಿದರು ಅವತ್ತು ನಮ್ಮ ರಾಮ್ ಸ್ಟೀಲ್ ಅವರ ಒಂದು ನಿರ್ದೇಶನ ಮೇಲೆ ಅಥವಾ ಅವರ ಆಶೀರ್ವಾದ ಮೇರೆಗೆ. ಇವತ್ತು ಸಂಪಂಗಿ ಅವರು ಹಲವಾರು ಹುದ್ದೆಗಳನ್ನು ಅಲಗಿಸಿ ಶಾಸಕರಾಗಿ 2 ಬಾರಿ ಮತ್ತು 2 ಬಾರಿ ಕರ್ನಾಟಕ ರಾಜ್ಯದ ನಿಗಮ ಮಂಡಳಿದ ಅಧ್ಯಕ್ಷರಾಗಿದ್ದಾರೆ. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಇವತ್ತು ನಾವು ಬಂದಿರೋದು ವಿಚಾರ ಒಂದೇ, ನಿಷ್ಠೆಯಿಂದ ಪಕ್ಷಕ್ಕೆ ನಿದ್ದು ನಿಷ್ಠೆಯಿಂದ ಈ ಜನರಲ್ಲಿ ಸಂಪರ್ಕವಿಟ್ಟುಕೊಂಡಂಥ ನಮ್ಮ ಜನಪ್ರಿಯ ಮಾಜಿ ಶಾಸಕ ಸಂಪಂಗಿ ಅವರು ಇವತ್ತು ಕರ್ನಾಟಕದ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಯಾಕೆ ಇವರಾದ್ರೆ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಅವರು ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಪಕ್ಷಕ್ಕೆ ದುಡಿದಕ್ಕೋಸ್ಕರ ಸೇವೆ ಮಾಡ್ತಾ ಇದ್ರಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ನಿಕಟ ಸಂಪರ್ಕ ಇಟ್ಕೊಂಡು ಮಾಡ್ತಾ ಇದ್ರು. ಕೆಲವಾರು ಸಂಗತಿಗಳು 2 ನಿಮಿಷದಲ್ಲಿ ಮಾತಾಡೋದು ನೋಡಿದ್ರೆ, ಇವತ್ತು ಚಿತ್ರಾವತಿ ಡ್ಯಾಮ್ ಆಗಿದೆ, ನಿಮಗೆ ಕಾಣಿಸ್ತಾ ಇದೆ, ಎಫೆಕ್ಟ್ ನೀರು ಬರ್ತಾ ಇದೆ. ಆ ಒಂದು ಚಿತ್ರಾವತಿ ಡ್ಯಾಮ್ಗೆ ಮುಖ್ಯವಾಗಿ ಹೋರಾಟಗಾರರು ಸಂಪಂಗಿ ಅವರು, ವಿವಿಧ ಸಂಘಟನೆಗಳು ಮತ್ತು ಎಲ್ಲ ಹಿರಿಯರು ಹಿಂಗೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ SM ಕೃಷ್ಣ ಅವಧಿಯಲ್ಲಿ ಈ ಪಲ್ಟಾಲ್ ರವಿ ಒಂದು 20,000 ಜನ ಹಾಕೊಂಡು ಬಂದು ಬಾಗೇಪಲ್ಲಿ ಗಡಿಯಲ್ಲಿ ಈ ಡ್ಯಾಮ್ ಆಗಬಾರ್ದು ನುಗ್ಗಲಿಕ್ಕೆ ಪ್ರಯತ್ನಿಸಿದ್ರು ಕರ್ನಾಟಕದಲ್ಲಿ. ಆಗ ಸಂಪಂಗಿ ಅವರ ನೇತೃತ್ವದಲ್ಲಿ ಎಲ್ಲ ಹಿಂದಿನ ಶಾಸಕರು ಎಲ್ಲರೂ ಸೇರಿ ಇದನ್ನ ತಡೆಗಟ್ಟಿ ಇವತ್ತು ಚಿತ್ರಾವತಿ ಡ್ಯಾಮ್ ಆಗಿದೆ. ಇವತ್ತು ನಾವು ನೀರು ಕುಡಿಬೇಕಾದ್ರೆ ಬಾಗೇಪಲ್ಲಿಗೆ ಆವತ್ತಿನಿಂದ ಇವತ್ತಿನವರೆಗೂ ಯಾವುದೇ ನೀರಿನ ಅಭಾವವಿಲ್ಲ. ಪಟ್ಟಣ ಬೆಳೆದಿದೆ, ಇವತ್ತು ನೀರು ತುಂಬಿದೆ, ಕೋಡಿ ಹೋಗಿದೆ. ನನ್ನ ಶಾಸಕರು ಇದಕ್ಕೆ ಕೋಡಿ ಹೋದಾಗ ಇದನ್ನು ಪೂಜೆ ಮಾಡಿದ್ರು. ಇಂಥ ಒಂದು
ಡ್ಯಾಮ್ ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಇವತ್ತು ಎಲ್ಲರೂ ಮಾತಾಡ್ತಾ ಇದ್ರು ಬೇರೆ ಬೇರೆ ವಿಚಾರಗಳು, ಅವೆಲ್ಲ ಬೇಕಾಗಲ್ಲ. ಅಭಿವೃದ್ಧಿ ವಿಚಾರ ಬೇಕಾಗ ನಮಗೆ. ಅಭಿವೃದ್ಧಿ ವಿಚಾರದಲ್ಲಿ ಸಂಪಂಗಿಯವರು ಸಾಕಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ, ಸೈಟ್ಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಕೆಲಸಗಳು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಇಬ್ಬರು ಇವಾಗ ನಮಗೆ, ಯಾಕಂದರೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ಅವರು ಕರ್ನಾಟಕದ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಿಗಮಕ್ಕೆ. ಅದೇ ರೀತಿ ನಿಮ್ಮ ಆಶೀರ್ವಾದದಿಂದ ಸುಬ್ಬರೆಡ್ಡಿ ಅವರು ಕೂಡ ಗೆದ್ದಿದ್ದಾರೆ. ಇಲ್ಲಿ ಪಕ್ಷ ಇಲ್ಲ. ಯಾರೋ ಹೇಳಿ ನಾನು ಕಾಂಗ್ರೆಸ್ ಹಿರಿಯ ಮಗನ ಅಂತ. ನಾನು ಕಾಂಗ್ರೆಸ್ ಅಲ್ಲ, ನಾನು ಕುಮಾರಸ್ವಾಮಿ ಅವ್ರ ಮನೆ ಈಗ ಜನತೆ ಅಲ್ದಿದ್ದೀನಿ. ಆದರೂ ಸಹ ಅಭಿವೃದ್ಧಿ ವಿಚಾರದಲ್ಲಿ ನಾನು ಎಲ್ಲರ ಜೊತೆಯಲ್ಲಿದ್ದೀನಿ, ಶಾಸಕರ ಜೊತೆಯಲ್ಲಿದ್ದೀನಿ, ಸಂಪಂಗಿಯವರ ಜೊತೆ ಇದ್ದೀನಿ, ಎಲ್ಲರ ಜೊತೆ. ರಾಜಕೀಯ ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾಗಬೇಕು. ಅದು ಆಶೀರ್ವಾದ ನೀಡೋದು ಜನರು, ನಾವಲ್ಲ. 4-5 ಜನ ಲೀಡರ್ ಸೇರ್ಕೊಂಡು, ನಾಯಕರು ಸೇರ್ಕೊಂಡು ಮಾಡುವಂತಹದ್ದು ಅಲ್ಲ. ಜನರ ಆಶೀರ್ವಾದ, ನಮ್ಮ ಸೇವೆ, ನಮ್ಮ ಕೆಲಸ ನೋಡಿ ಆಶೀರ್ವಾದ ನೀಡ್ತಾರೆ ಇವತ್ತು ಜನರು. ಆದ್ರಿಂದ ನಾವೆಲ್ಲ ಒಂದೇ. ಅಭಿವೃದ್ಧಿ ವಿಚಾರ ಇವತ್ತು ಏನು ಸಂಪಂಗಿ ಅವರು ಮಾಡಿದರು, ಮತ್ತೆ ಒಣ್ಣಮಾನ್ ಶ್ರೀರಾಮ್ ರೆಡ್ಡಿ ಅವರು ಕೂಡ ಮಾಡಿದ್ದಾರೆ. ರಸ್ತೆ ಅಗಲೀಕರಣದಲ್ಲಿ ಶ್ರೀರಾಮ್ ರೆಡ್ಡಿ ಕೂಡ ಮಾಡಿದ್ದಾರೆ. ಎಲ್ಲ ಶಾಸಕರು ನಾವು, ಯಾಕಂದ್ರೆ 1983ರಲ್ಲಿ 43 ವರ್ಷ ಆಯಿತು ನಾನು ಪುರಸಭೆಗೆ ಆಯ್ಕೆಯಾಗಿ. ಆವತ್ತಿನಿಂದ ಇವತ್ತಿವರೆಗೂ ನಾನು ಪುರಸಭೆ ಅಧ್ಯಕ್ಷನಾಗಿದೆ, ಸದಸ್ಯನಾಗಿದೆ. ಈಗ ನಮ್ಮ ಸುಜಾತ ಮೇಡಮ್ ಅವರು ಉಪಾಧ್ಯಕ್ಷರಿದ್ದಾರೆ. ಅಂದರೆ ನಾವು 43 ವರ್ಷದಿಂದ ಎಷ್ಟು ಶಾಸಕರು ನೋಡಿರ್ತೀವಿ, MP ಗಳು ನೋಡಿರ್ತೀವಿ. ನಾವೆಲ್ಲ ಅವ್ರ ಜೊತೆಯಲ್ಲಿ, ಯಾಕಂದ್ರೆ ನಮ್ಮ ಊರ ಅಭಿವೃದ್ಧಿ ಆಗಬೇಕು, ನಮ್ಮ ಪ್ರದೇಶ ಅಭಿವೃದ್ಧಿ ಆಗಬೇಕು. ರಾಜಕೀಯಗಳು ಬೇರೆ, ರಾಜಕೀಯಗಳು ದೂಷಣೆ ಮಾಡೋದು ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನಾವೆಲ್ಲ ಒಂದೇ. ಈ ಭಾಗದ ಜನರೆಲ್ಲ, ಯಾಕಂದ್ರೆ ಸಮಸ್ತ ಜನರು ಒಂದು ಆಶಾಕಿರಣದಲ್ಲಿ ಹೋಗ್ತಿತ್ತು. ಭಾಗ್ಯನಗರ ಆಗಿದೆ, ಎಷ್ಟೋ ದಿವಸದ ಕನಸು. ಸಿದ್ದರಾಮಯ್ಯನವರು ಭಾಗ್ಯನಗರ ಮಾಡಿದ್ದಾರೆ. ನಮ್ಮ ಸುಬ್ಬರೆಡ್ಡಿ ಅವರ ಇದ್ರ ಮೇಲೆ ಕ್ಯಾಬಿನೆಟ್ ತಗೊಂಡ್ರು. ಈ ಹೋರಾಟಗಳು ನಡೀತಾನೆ ಇತ್ತು. ಅದೇ ಅಲ್ಲ, ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ, ಯಾಕಂದ್ರೆ ಇವತ್ತು ಅವ್ರನ್ನ ಇದ್ದಾರೆ ಮುಂದಗಡೆ ಅಂತ ಹೊಗಳಿಕೆ ಮಾಡಲಿಲ್ಲ. ಏನು ಇದೆ ವಾಸ್ತವತೆ ನಾನು ಮಾತಾಡುವಂಥವನು. ನಾನು ನಿಷ್ಠುರವಾದ ಆದರೂ ಪರವಾಗಿಲ್ಲ. ಇವತ್ತು ನಮ್ಮ ಸಂಪಂಗಿ ಅವರು ಪಾಪಾಗ್ನಿ, ಚೇಳೂರು ಪಾಪಾಗ್ನಿ ಮತ್ತು ಗಂಡ್ಲಮಲ್ಲಂ ಕಣಮ್ ಅಂತ ಹೇಳ್ತಾ ಇದ್ರು. ಆದರೆ ಸಂಪುಟದಲ್ಲಿ ಆಗ ಆಗಲಿಲ್ಲ. ಸಂಪುಟದಲ್ಲಿ ನಮ್ಮ ಸುಬ್ಬಾರೆಡ್ಡಿ ಅವರು ಕುಡಿಯೋ ನೀರಿಗೂ ಮತ್ತು ಪ್ರಾಬಬಲ್ ಇರಿಗೇಷನ್ ಇದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಇದೆಲ್ಲ ಅವರು ನಮ್ಗೆ, ಯಾಕಂದ್ರೆ ರೈತರು ನೀರಿದ್ರೇನೆ ರೈತರು, ನೀರಾವರಿ ಪ್ರದೇಶ ಆಗಬೇಕು. ನಿಮ್ಮ ಹಸುಮುಖದಲ್ಲಿ ಇದ್ರೇನೆ ನಾವು ಮತ್ತೆ ರಾಜಕೀಯಗಳು ಬೇರೆ. ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರನ್ನೆಲ್ಲ ಪ್ರೋತ್ಸಾಹ ನಾವು ಬೆಂಬಲ ಮಾಡೋಣ. ನಾನು ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ನೀಡೋದಕ್ಕೋಸ್ಕರ ಏನೂ ಆಗೋದಿಲ್ಲ. ಅಭಿವೃದ್ಧಿ ಬೇಕು. ಇವತ್ತು ಇಬ್ಬರು ನಮ್ಗೆ ಸಿಕ್ಕಿದ್ದಾರೆ, ಉಪಯೋಗಿಸ್ಕೊಳ್ಳೋಣ. ಚುನಾವಣೆ ಬಂದಾಗ ನೋಡೋಣ. ಜನರು 2,20,000 ಜನ ಎಲ್ಲಿ ಮನಸ್ಸು ಹೋಗ್ತಾರೆ ಅವ್ರು ಓಟ್ ಹಾಕ್ಲಿ. ಅದು ಯಾಕಂದ್ರೆ ಯಾರಿಗೇನು ಆಶೀರ್ವಾದ ಕೊಡಿ. ಪ್ರಜಾಪ್ರಭುತ್ವ, ಜನ ದೇಶ ಕೊಡುವಾಗ, ಜನದೇಶ ಕೊಡುವಾಗ, ಜನತಂತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪ್ರಜಾಪ್ರತಿನಿಧಿರೋರು ಯಾರಿಗೆ ನಿಲ್ಲಿ ಎಲ್ಲರೂ. ಇವಾಗ ನಮ್ಮ ಕರ್ತವ್ಯ ಏನಂದ್ರೆ ಕೆಲಸಗಳು ಮಾಡಿಸ್ಕೊಳ್ಳೋಣ. ನಮ್ಮ ಸುಬ್ಬರೆಡ್ಡಿ ಸರ್ಗೂ ಹೇಳಿದ್ರಿ, ಇವತ್ತು ನಮ್ಗೆ 12 ಕೋಟಿನಲ್ಲಿ ಒಂದು ನೀರು ಟ್ಯಾಂಕ್ ಸಾಯಿಬಾಬಾ ಹತ್ರ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪುರಸಭೆ ಐತಿ. ನನ್ನ ಅವಧಿಯಲ್ಲಿ ಸಂಪಂಗಿ ಅವರು 2 ಟ್ಯಾಂಕು ಮತ್ತು ನೀರಾವರಿ 1,65,00,000 2 ಟ್ಯಾಂಕ್ ಬಂದಿತ್ತು. ಈಗ 1 ಟ್ಯಾಂಕ್ ಸುಬ್ಬಾರೆಡ್ಡಿ ಅವರು ದೊಡ್ಡದು. ಇದು ಎಲ್ಲ 5 ಟ್ಯಾಂಕು ಸಾಮರ್ಥ್ಯವುಳ್ಳ ಒಂದು ಟ್ಯಾಂಕು 12 ಕೋಟಿವರೆಯಲ್ಲಿ. ಅದೇ ರೀತಿಯಲ್ಲಿ ಪುರಸಭೆ ಒಂದು ಆಫೀಸ್ ಸುಮಾರು 9 ಕೋಟಿನಲ್ಲಿ. ಮಾಲ್ ಬಾಗೇಪಲ್ಲಿನಲ್ಲಿ ಪುರಸಭೆ ಹಳಿದೆಯಲ್ಲ, ಆ ಮಾಲ್ ಕೂಡ 20 ಕೋಟಿ ಹಾಕಿದ್ದಾರೆ. ಇವೆಲ್ಲ ಅಭಿವೃದ್ಧಿ ಇನ್ನ ಸೈಟ್ಗಳು 1000 ಅವರು ಒಂದು ಸೈಟ್ ಕೊಡಬೇಕಾಗಿತ್ತು. ಕೇಳಿದ ನಾವೆಲ್ಲ ಏನಾದರೂ ನಮ್ದು ಅವಧಿ ಮುಗಿದಾಗ್ತದೆ, ನಮ್ಮ ಅವಧಿಯಲ್ಲಿ ಕೊಡಿ ಅಂದ್ರೆ. ಆದರೆ ಅವರು ಒಂದು ಕಲ್ಪನೆ ಅಂದರೆ ಕೆಲವರಿಗೆ 350-400 ಜನ ಕೊಟ್ಬಿಟ್ಟು ಇನ್ನು ಮಿಕ್ಕ ಜನಕ್ಕೆ ಏನು ಮಾಡೋದು, 1500 ಸೈಟ್ ಕೊಡಲಿಕ್ಕೆ ಎಲ್ಲ ತಯಾರಾಗಿದೆ. ಇಡೀ ಬಾಗೇಪಲ್ಲಿನಲ್ಲಿ ಬಂದಿರುವಂಥ ಪ್ರತಿ ಸೈಟ್ ನಿವೇಶನ ಇಲ್ಲದವರೆಗೂ ಸಿಗುವಂಥ ಅವಕಾಶ ಆಗಿದೆ. ನಾವೆಲ್ಲ ಭಾಗಿಗಳಾಗೋಣ, ಸಹಕಾರ ನೀಡೋಣ ಅಂತ ಹೇಳ್ತಾ, ಇವತ್ತು ಏನು ನಮ್ಮ ಸಂಪಂಗಿ ಅವರು ಈ ಅಭಿನಂದನೆ ಕಾರ್ಯಕ್ಕೆ ಬಂದಿರೋ ಶಾಸಕರು, ಅವ್ರಿಗೂ ಧನ್ಯವಾದಗಳು. ಅದೇ ರೀತಿ ಎಲ್ಲರೂ ಅಭಿಮಾನದಿಂದ ವೇದಿಕೆ ಮೇಲೆ ಎಲ್ಲ ಬಂದಿದ್ದಾರೆ. ಹಳಬರು ಸಂಪಂಗಿ ಸಾಹೇಬ್ ನೋಡಿದ್ರು, ಎಲ್ಲ ಹಾಳ ಮಕ್ಕಳೆಲ್ಲ ಕಾಣಿಸ್ತದೆ ಅಂತ ಸಂತೋಷವಾಯ್ತು. ಆ ಅಭಿಮಾನಿಗಳು ಯಾರೇ ಆಗಲಿ, ಶಾಸಕರು ಅಭಿಮಾನಿಗಳಿರ್ತಾರೆ. ಅವ್ರ ಕೆಲಸನ್ನ ಸ್ವೀಕರಿಸಿ ಇದಂತಹ ಎಲ್ಲ ನಮ್ಮ ಜನರು ಈ ಭಾಗದಲ್ಲಿದ್ದಾರೆ. ಇವತ್ತು ಈ ಅಭಿಮಾನಕ್ಕೆ ಅರ್ಹರಾಗಿದಂತಹ ನಮ್ಮ ಸಂಪಂಗಿಯವರು ಸದಾ ನಮ್ಮ
ಶಾಸಕರೊಂದಿಗೆ ನಿಕಟ ಸಂಪರ್ಕ ನಮ್ಮ ಭಾಗಕ್ಕೆ ಇನ್ನೂ ಹೆಚ್ಚು ಕೆಲಸ ತರಬೇಕು. ನನಗೆ ಏನಂದರೆ ಒಂದು ಕೋಲ್ಡ್ ಸ್ಟೋರೇಜ್ ಈ ಭಾಗದಲ್ಲಿ ಆದರೆ ರೈತರಿಗೆ ಆಗ್ತದೆ. ಈ ಒಂದು ಸಮಯದಲ್ಲಿ ಸುಬ್ಬಾರೆಡ್ಡಿ ಅವರು ಸರ್ ಇಬ್ಬರು ಎಲ್ಲ ಸೇರಿ ಈ ಕೋಲ್ಡ್ ಸ್ಟೋರೇಜ್ ತರಬೇಕು. ಈ ಭಾಗದಲ್ಲಿ ಇನ್ನೂ ಹೆಚ್ಚಿಗೆ ಕೆಲಸಗಳಾಗಲಿ, ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳಿ, ಮತ್ತು ಏನು ನಮ್ಮ ಸಂಪಂಗಿಯವರು ಇವತ್ತು ಅಧಿಕಾರ ವಹಿಸಿ ನಮ್ಮ ಭಾಗಕ್ಕೆ ಬಂದಿದ್ದಾರೋ, ಮತ್ತೊಮ್ಮೆ ನಮ್ಮ ಪುರಸಭೆಯ ಎಲ್ಲರ ವತಿಯಿಂದ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನರಸಿಂಹನಾಯ್ಡು ಅನ್ನೋರಿಗೆ ಧನ್ಯವಾದಗಳು. ಒಂದು ಅಭಿನಂದನಾ ಕಾರ್ಯಕ್ರಮ. ಬಾಗೇಪಲ್ಲಿ ಈಗ ನಮ್ಮ ಶಾಸಕರು ಮಾತನಾಡಿದ್ದಾರೆ. ದಯವಿಟ್ಟು ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕು. ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಗಳಲ್ಲಿ ಕುತ್ಕೋಬೇಕಂತೇಳಿ ತಮ್ಮ ಆಸನಗಳಲ್ಲಿ ಕುತ್ಕೋಬೇಕು. ಇನ್ನು ಶಾಸಕರು ಮಾತಾಡ್ತಾರೆ, ದಯವಿಟ್ಟು ಕುತ್ಕೋಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ಬಾಗೇಪಲ್ಲಿ ಬಲ್ಜ ಟ್ರಸ್ಟ್ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ. ಬಾಗೇಪಲ್ಲಿ ಬೆಳೆದ ಟ್ರಸ್ಟ್ ವತಿಯಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತಿದೆ. ವೀಕ್ಷಿಸಬೇಕು. ಹೊರಗಡೆ ನಿಂತಿರುವ ಎಂಥ ಮುಖಂಡರು ತಮ್ಮ ಬಂದು ಆಸನದಲ್ಲಿ ಕೂರಬೇಕಾಗಿ ವಿನಂತಿ. ಇದಾದ ನಂತರ ಯಲ್ಲಂಪಲ್ಲಿ ಸುಬ್ಬಾರೆಡ್ಡಿ ಬೋರ್ವೆಲ್ ಶಿವ ಅವರಿಂದ ಮಾಲಾರ್ಪಣೆ. ಒಂದು ಅಭಿನಂದನಾ ಕಾರ್ಯಕ್ರಮ. ಇದಾದ ನಂತರ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ SN ಸುಬ್ಬಾರೆಡ್ಡಿಯವರು ಮಾತನಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಕೂರಬೇಕು ವಿನಂತಿದೆ. ನಮ್ಮೆಲ್ಲ ನೆಚ್ಚಿನ ನಾಯಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ SN ಸುಬ್ಬಾರೆಡ್ಡಿ ಅಣ್ಣನವರು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕರಿಸಿ, ಈ ದಿನ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವಂಥ ಸಂಪಂಗಣ್ಣನವರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಉಗ್ರಾಣ ನಿಗಮದ ಅಧ್ಯಕ್ಷರಂಥ ಸಂಪಂಗಿಯವರೇ, LDTFನ ಹಿರಿಯ ನಾಯಕರು ರಾಮು ಸರ್ ಅವರೇ, ಪುರಸಭೆ ಅಧ್ಯಕ್ಷರಂಥ ಶ್ರೀನಿವಾಸ್ ಅವರೇ, ಪುರಸಭೆ ಉಪಾಧ್ಯಕ್ಷರ ಸುಜಾತಮ್ಮ ನಾಯ್ಡು ಅವರೇ, ನರಸಿಂಹನಾಯ್ಡು ಅನ್ನವರೇ, ನಂಜುಂಡ ಅವರೇ, ರಮೇಶ್ ಅನ್ನವರೇ, ಹಾಗೂ ವೇದಿಕೆ ಮೇಲೆ ಅನೇಕ ಜನ ಹಿರಿಯರಿದ್ದೀರ, ಹಾಗೂ ನಮ್ಮ ಪುರಸಭೆ ಎಲ್ಲ ಸದಸ್ಯರಿದ್ದೀರ. ತಮ್ಮ ಹೆಸರಲ್ಲಿ ಮನದಲ್ಲಿ ನೆನೆದು ಇಲ್ಲಿಗಾಗಮಿಸಿದ ನನ್ನ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ಅದರ ಜೊತೆಗೆ ಪಾಪ ಅವರ ತಮ್ಮ ರಾಜು ನಿಧನರಾಗಿದ್ದು ಅಷ್ಟೇ ದುಃಖನೂ ಆಗ್ತಾ ಇದೆ. ಪಾಪ ಇನ್ನ ಯುವಕ ರಾಜು ಅವರು, ನನಗೆ 2-3 ಸಲ ಭೇಟಿ ಮಾತ್ರ ರಾಜು ಅವರಾಗಿದ್ದು. ಮೊನ್ನೆ ಅವರು ನಿಧನರಾದ ಒಂದು 45 ನಿಮಿಷ ಯಾವುದೋ ಗ್ಲೂಕೋಸಕ್ಕೆ ಹೋಗಿದ್ರೆ ಬಹಳ ಆತ್ಮೀಯವಾಗಿ ಮಾತನಾಡಿಸಿ, ಅಣ್ಣ ಮನೆಗೆ ಬರಲೇಬೇಕು, ಕಾಫಿ ಕುಡ್ಕೊಂಡು ಹೋಗಲೇಬೇಕು ಅಂತ ಒಂದು ಆತ್ಮೀಯತೆ, ರಾಜಕೀಯ ಏನೇ ಇರಲಿ ಒಂದು ಆತ್ಮೀಯತೆಯನ್ನು ಇದ್ದು ಈ ಭಾಗದ ಜನರ ಮನಸ್ಸಲ್ಲಿದ್ದ ರಾಜು ಅವರು
ನಿಜವಾಗ್ಲೂ ನಮಗದು ಭರಿಸಲಾಗದಂಥ ದುಃಖ ಈ ಕ್ಷೇತ್ರಕ್ಕೆ, ಅವರ ಕುಟುಂಬಕ್ಕೆ. ಅವ್ರಿಗೆ ಆ ಭಗವಂತ ಪಾಪ ಅವ್ರಿಗೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ನಂಬಿ, ಹಾಗೆ ನಮ್ಮ ಪಕ್ಷಕ್ಕೆ ನಿಷ್ಠೆ ತೋರಿಸಿದವರಿಗೆ ಪಕ್ಷದಲ್ಲಿ ಸ್ಥಾನ ಸಿಗುತ್ತೆ ಅಂತ ಉದಾಹರಣೆ ಸಂಪಂಗಿ ಅವರು. ಯಾಕಂದ್ರೆ ಮೊದಲಿನಿಂದಲೂ ಅಷ್ಟೇ ಒಂದು ಪಕ್ಷದ ಪರವಾಗಿ, ಪಕ್ಷದ ಉಪಾಧ್ಯಕ್ಷರಾಗಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿಕೊಂಡು ಮಂಡ್ಯ ವಿಭಾಗಕ್ಕೆ ಉಸ್ತುವಾರಿಯಾಗಿ ಅನೇಕ ರಾಜ್ಯದಲ್ಲ ತಿರುಗಿ ಪಕ್ಷವನ್ನು ಕಟ್ಟಿದವರು ಸಂಪಂಗಿ ಅವರು. ಇವತ್ತು ಅವರು ನಮ್ಮ ಸರ್ಕಾರ ಇವತ್ತು ಅವ್ರಿಗೆ ಈ ಒಂದು ಸ್ಥಾನ ಕೊಟ್ಟಿದೆ ಅಂದರೆ ನಿಜವಾಗ್ಲೂ ಅವರು ಮಾಡಿದ ಈ ಪಕ್ಷಕ್ಕೆ ದುಡಿದಕ್ಕೆ ಸಂದ ಗೌರವ ಅಂತ ನಾನಂತೂ ಭಾವಿಸಿದ್ದೀನಿ. ಇನ್ನಷ್ಟು ಅವರಿಗೆ ಜೀವನದಲ್ಲಿ ಇನ್ನಷ್ಟು ಉತ್ತಮ ಅವಕಾಶ ಸಿಗಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ, ಹಾಗೆ ಒಬ್ಬ ಮನುಷ್ಯ ಒಂದು ಅಧಿಕಾರ ಇದ್ದಾಗ ಇನ್ನಷ್ಟು ಜನರಿಗೆ ಮಾಡಿಕೊಟ್ಟಿದ್ರೆ ಅಭಿಮಾನ ಇದೆ ಅನ್ನೋದಕ್ಕೆ ಇವತ್ತಿನ ಈ ಸಮಾರಂಭವೇ ಸಾಕ್ಷಿ. ಯಾಕಂದ್ರೆ ಸುಮಾರು ವರ್ಷಗಳಾಯಿತು, ಅವರು ಒಂದು ಹೆಚ್ಚು ಕಮ್ಮಿ 12-13 ವರ್ಷ ಆಯಿತು ಶಾಸಕರಿಗೆ. ಆದರೂ ಇವತ್ತು ತಾವೆಲ್ಲ ಬಂದು ಇಷ್ಟು ಪ್ರೀತಿ ತೋರಿಸಿರೋದಕ್ಕೆ ಖಂಡಿತವಾಗ್ಲೂ ಈ ಪ್ರೀತಿಯಿಂದ ಇನ್ನಷ್ಟು ಈ ಕ್ಷೇತ್ರಕ್ಕೆ ದುಡಿಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ, ನನಗೂ ಆಸೆ ಇರುತ್ತೆ. ಜನರಲ್ಲಿ ಯಾರೇ ಆಗಲಿ ಒಬ್ಬ ಮನುಷ್ಯ ನಮಗೆ ಸಹಾಯ ಮಾಡಿದ್ರೆ ಜೀವನದಲ್ಲಿ ಯಾವಾಗ ಸಿಕ್ಕಿದ್ರು ಬೇರೆ ಏನೇ ಇರ್ಬೋದು, ಚೆನ್ನಾಗಿದೆಯಾ ನಾನು ಅಂತ ಒಂದು ವಿಶ್ವಾಸದಿಂದ ಇರಬೇಕು. ಕ್ಷೇತ್ರದಲ್ಲಿ ಜನ ಏನೇ ಮಾತನಾಡ್ಕೊಳ್ಳಿ, ಒಂದು ದಿವಸಕ್ಕೂ ನಾನು ಅವರು 2013ರಲ್ಲಿ ಚುನಾವಣೆ ನಿಂತಾಗ ಪ್ರತಿಸ್ಪರ್ಧಿ ಆಗಿದ್ದೀವಿ. ಒಂದು ದಿವಸ ಕೂಡ ಒಂದು ಚಿಕ್ಕ ಮಾತು ಅವರೂ ಮಾತನಾಡಿಲ್ಲ, ನಾನೂ ಮಾತನಾಡಿಲ್ಲ. ನಾವಂತೂ ಆವತ್ತಿಂದ ಇವತ್ತಿಗೆ ಎಲ್ಲೋ ಒಂದು ಫಂಕ್ಷನ್ ಸಿಗಿದ್ರು ನನ್ನ ಆತ್ಮೀಯತೆಯಿಂದ ಮಾತಾಡಿದ್ರು, ನಾನು ಅವ್ರನ್ನ ಆತ್ಮೀಯತೆಯಿಂದ ಮಾಡಿಸ್ತಾ ಇದ್ದೀವಿ. ಬಟ್ ಕೆಲವರು ಬೇರೆ ಥರ ತಿಳ್ಕೋಬೋದು. ಖಂಡಿತವಾಗ್ಲೂ ಭಗವಂತ ಸಾಕ್ಷಿಯಾಗ್ಲೂ ಆವತ್ತಿಂದ ಇವತ್ತಿಗೂ ನನ್ನ ಅದೇ ಗೌರವ ಇದೆ ಅಯ್ಯಪ್ಪನ ಮೇಲೆ, ಮುಂದೆ ಇದೇ ಗೌರವ ಇರುತ್ತೆ. ನಾವು ಮಾಡಿದಂಥ ಕೆಲಸಗಳು ನನಗೆ ಬಹಳ ಖುಷಿ ಆಗುತ್ತೆ. ಚಿತ್ರಾವತಿ ಡ್ಯಾಮ್ ಇವತ್ತು ಬಾಗೇಪಲ್ಲಿ ಇಷ್ಟು ಜನ ಕುಡಿಯೋ ನೀರು ಇವತ್ತು ಕುಡಿತಾ ಇದ್ದಾರೆ ಅಂದ್ರೆ ಸಂಪಂಗಿಯವರ ಒಂದು ಸೇವೆ ಅಂತ ನಾನಂತೂ ಭಾವಿಸುತ್ತೀನಿ. ಅದೇ ಇನ್ನಷ್ಟು ಕೆಲಸಗಳು ಮಾಡಿದ್ದಾರೆ, ಪ್ರತಿಯೊಂದು ಹೇಳೋದು ಬೇಡ. ಖಂಡಿತವಾಗ್ಲೂ ಇನ್ನಷ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೆ ಉತ್ತಮ ಅವಕಾಶ ಸಿಗಬೇಕು. ನಾವು ಅವರ ಜೊತೆಗೂಡಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ತಮಗೊಂದು ಮಾತನ್ನು ಹೇಳಿ ನನ್ನನ್ನು ಬರಮಾಡಿ 2 ಮಾತು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಪಂಗಿಯವರ ಒಂದು ಅವಧಿಯಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು, ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ಎನ್ ರಾಜುರವರೊಂದು ನಿರ್ಮಾಣಿತರಾಗಿದ್ದಾರೆ. ಈ ಒಂದು ಕೂಡ ದುಃಖದ ವಿಚಾರ ಕೂಡ ಒಂದು ಸಭೆಗೆ ವಿಷಾದವನ್ನು ಹೆಚ್ಚಿಸುವಂತ ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ADHS ಮುಖ್ಯಸ್ಥರಾದ ರಾಮ್ ಸರ್ ಅವರು ಮಾತನಾಡಲಿದ್ದಾರೆ.